ಫ್ರೆಂಡ್ಸ್, ಅಕ್ನಾಲೆಡ್ಜ್ ಅಂತಂದ್ರೆ ನಿಜ ಅಂತ ಒಪ್ಕೊಳ್ಳೋದು. ಅಕ್ಸೆಪ್ಟಿಂಗ್ ದ ಟ್ರೂತ್, ದಿ ಎಕ್ಸಿಸ್ಟೆನ್ಸ್ ಆಫ್ ಸಮಥಿಂಗ್. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ ನಿಮ್ಮೊಂದಿಗೆ ಆರ್ಗ್ಯೂ ಮಾಡೋದಕ್ಕೆ ಬರ್ತಾನೆ ಅಂತ ತಿಳ್ಕೊಳ್ಳಿ, ಅನಗತ್ಯವಾದಂತಹ ಆರ್ಗ್ಯುಮೆಂಟ್. ಆಗ ನೀವು ನೀನೇ ಹೇಳೋದು ಸರಿಯಪ್ಪ, ನೀನೇ ಹೇಳೋದು ನಿಜಪ್ಪ, ಈ ರೀತಿ ನಿಜ ಅಂತ ಒಪ್ಕೊಳ್ಳೋದಿದ್ದಿಲ್ಲ, ಇದಕ್ಕೆ ಫ್ರೆಂಡ್ಸ್ ಅಕ್ನಾಲೆಜ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಅಕ್ವೈರ್. ಫ್ರೆಂಡ್ಸ್, ಅಕ್ವೈರ್ ಅಂತಂದ್ರೆ ಸಂಪಾದನೆ ಮಾಡೋದು, ಗಳಿಸೋದು. ಈಗ ನೀವು ಯಾವುದೋ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀರಾ, ಎಂತಕ್ಕೆ? ದುಡ್ಡನ್ನ ಸಂಪಾದಿಸೋದಕ್ಕೆ, ಅಕ್ವೈರಿಂಗ್ ಮನಿ. ಲೈಬ್ರರಿಲಿ ಪುಸ್ತಕವನ್ನ ಓದ್ತೀರಾ, ಎಂತಕ್ಕೆ? ಅಕ್ವೈರಿಂಗ್ ನಾಲೆಡ್ಜ್, ಜ್ಞಾನವನ್ನ ಸಂಪಾದಿಸೋದಕ್ಕೆ. ಜಿಮ್ ಅಲ್ಲಿ ವರ್ಕೌಟ್ ಮಾಡೋದು ಏನ್ ಸಂಪಾದನೆ ಮಾಡೋದಕ್ಕೆ? ಅಕ್ವೈರಿಂಗ್ ಸ್ಟ್ರೆಂತ್. ಸೊ ಫ್ರೆಂಡ್ಸ್, ಅಕ್ವೈರ್ ಅಂತಂದ್ರೆ ಗಳಿಸು, ಸಂಪಾದಿಸು. ನೆಕ್ಸ್ಟ್ ಒನ್, ಏಕ್. ಫ್ರೆಂಡ್ಸ್, ಏಕ್ ಅಂತಂದ್ರೆ ನೋವು. ನನಗೆ ತಲೆನೋವು, ಹೆಡ್ಏಕ್. ನನಗೆ ಬೆನ್ನು ನೋವು, ಬ್ಯಾಕ್ ಏಕ್. ಫ್ರೆಂಡ್ಸ್, ಕಾಲ್ ನೋವಿಗೆ ಏನಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ? ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.